ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ಫನ್ ಕೂಡ ಇತ್ತು. ಸ್ವಲ್ಪ ಇಲ್ಲಿ ಯಾರ್ಯಾರಿಗೆ ಎಚ್ಚರಿಕೆ ಗಂಟೆ ಕೊಡಬೇಕಿತ್ತು, ನಿಜವಾಗ್ಲೂ ಕೂಡ ಈಗ ಗಂಟೆ ಹೊಡೆದಿದ್ದಾರೆ. ಅವರು ಈಗ ಎಚ್ಚೆತ್ಕೋಬೇಕಾಗಿದೆ. ಆಲ್ಮೋಸ್ಟ್ ಈ ಗಂಟೆ ಸೌಂಡ್ ಅವ್ರ ಕಿವಿಗೆ ಬೀಳಬೇಕು. ಏನಕ್ಕೆ ಅಂತಂದ್ರೆ ಇಲ್ಲಿ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ದೆ, ಅವ್ರ ತಲೆ ಒಳಗಡೆ ಹೋಗ್ಲಿ, ಇಲ್ಲಿ ಅವ್ರ ಆಟನ ಅವರು ಮರ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಹೇಳಿದೆ. 3 ಜನಕ್ಕೆ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಧ್ರುವಂತವ್ರು ಕೂಡ ಇಲ್ಲಿ ಎಚ್ಚೆತ್ಕೋಬೇಕಾಗಿದೆ. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ, ಬಿಗ್ ಬಾಸ್ ಮನೆ ಒಳಗಡೆ ಇರೋರ್ಗೇನೆ ಅನ್ಸಿದೆ ಸ್ವಲ್ಪ ಅವರು ಫೇಕ್ ಆಗಿ ಆಟ ಆಡ್ತಾ ಇದ್ದಾರೆ, ಇನ್ನೊಬ್ಬರನ್ನ ಜೊತೆಗೆ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅನ್ಸಿದೆ. ಇನ್ನಿಲ್ಲಿ ಒಂದೇ ಒಂದು ಬೇಜಾರಾಗಿದೆ ಏನಪ್ಪಾ ಅಂತಂದ್ರೆ, ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಕೊಡ್ಲಿಲ್ಲ. ಇನ್ನಿಲ್ಲಿ ಫಸ್ಟಿಗೆ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ, ರಕ್ಷಿತಾ ಅವರು ಎಕ್ಸಲೆಂಟ್ ಆಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಗೇಮ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಕೂಡ ಅವರೇ ಅಂತ ಹೇಳಿದ್ರು. ಕೆಲವೊಬ್ರು ಇಲ್ಲಿ ರಕ್ಷಿತಾ ಅವ್ರಿಗೆ ಸರಿಯಾಗಿ ಮಾತಾಡಕ್ ಬರಲ್ಲ ಅಂತ ಅಂದ್ಬಿಟ್ಟು, ಸರಿಯಾಗಿ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಅನ್ಸಿರ್ಬೋದು. ಆದ್ರೆ ಅಲ್ಲಿ ನಿಜವಾಗ್ಲೂ ಕೂಡ ಗೇಮ್ ನ ಚೆನ್ನಾಗಿ ಆಡ್ತಿರೋದು ಯಾರಪ್ಪ ಅಂತಂದ್ರೆ ರಕ್ಷಿತಾ ಅವರು ಅಂತ ಹೇಳಿದ್ರು. ವಿಟಿ ಕೂಡ ಇಲ್ಲಿ ಪ್ಲೇ ಮಾಡಿ ತೋರಿಸಿದ್ರು. ಅವಾಗ ನನಗೇನಪ್ಪ ಅನ್ಸಿತ್ತು ಅಂತಂದ್ರೆ, ನಿಜವಾಗ್ಲೂ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಕೊಡಬಹುದು ಅಂತ ಅನಿಸ್ತು. ಬಟ್ ಯಾರು ಕೂಡ ಅಷ್ಟು ಚೆನ್ನಾಗಿ ಆಡ್ಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಸಿಕ್ಕಾಪಟ್ಟೆ ಬೇಜಾರಾಯ್ತು, ಯಾಕಂದ್ರೆ ಅವರು ಮೋಸ್ಟ್ ಡಿಸರ್ವಿಂಗ್ ಇದ್ರು. ಇಲ್ಲಿ ಯಾರನ್ನ ಪರ ಸ್ಟ್ಯಾಂಡ್ ತಗೊಳ್ಳೋದಿರ್ಬೋದು, ಮತ್ತೆ ಇಲ್ಲಿ ಗಿಲ್ಲಿವರೆಗೂ ಕೂಡ ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಡ್ಬೋದಿತ್ತು. ಏನಕ್ಕೆ ಅಂತಂದ್ರೆ, ಈ ಸೆಡೆ ಅಂತ ಅಂದ್ಬಿಟ್ಟು ಏನ್ ಕಾಕ್ರೋಚ್ ಅವ್ರು ಮಾತಾಡ್ತಾರೆ, ಇಲ್ಲಿ ಕಳೆದ ವಾರ ಕೂಡ ಇಲ್ಲಿ ಅವರೇ ಇಲ್ಲಿ ಸ್ಟ್ಯಾಂಡ್ ತಗೊಂಡಿದ್ರು ರಕ್ಷಿತಾ ಅವ್ರ ಪರ. ಈ ವಾರನೂ ಕೂಡ ಯಾಕೆ ಈ ತರ ಮಾತಾಡ್ತೀಯಾ ಅಂತಂದ್ಬಿಟ್ಟು ಇಲ್ಲಿ ಕಾಕ್ರೋಚ್ ಸುದ್ದಿ ಅವ್ರನ್ನ ಕೇಳಿದ್ರು. ಅದೇ ರಕ್ಷಿತಾ ಪರ ಇಲ್ಲಿ ಸ್ಟ್ಯಾಂಡ್ ತಗೊಂಡಿದ್ರು. ಮತ್ತೆ ಇಲ್ಲಿ ಫನ್ಗೋಸ್ಕರ ಆಲ್ಮೋಸ್ಟ್ ಇಲ್ಲಿ ರಘು ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಎಲ್ಲರೂ ಕೂಡ ಸೇರ್ಬಿಟ್ಟು ಚಂದ್ರಪ್ರಭಾ ಅವ್ರಂತೂ ಬಿಡಿ ನಮ್ದವ್ರಿಗೆ ಇಲ್ಲಿ ಚೂರಿ ಹಾಕಿದ್ರು ಅಂತಾನೆ ಹೇಳ್ಬೋದು. ಅವ್ರದೊಂದು ಗೆಟಪ್ ಇಲ್ಲಿ ಹಾಳು ಮಾಡಿದ್ರು. ಆದ್ರೂ ಕೂಡ ಇಲ್ಲಿ ಅವ್ರು ಯಾರ ಹತ್ರನೂ ಜಗಳ ಆಡ್ಲಿಲ್ಲ, ಬೇಜಾರು ಮಾಡ್ಕೊಳ್ಳಿಲ್ಲ. ನೋಡಿದ್ರ ಇಲ್ಲಿ ಎಷ್ಟೇ ಫ್ರೆಂಡ್ಸ್ ಆಗಿದ್ರು ಕೂಡ ಒಬ್ರು ಚೆನ್ನಾಗಿ ಕಾಣ್ತಾ ಇದಾರೆ ಅಂತಂದ್ರೆ ಇನ್ನೊಬ್ರಿಗೆ ಅದು ಅಸಹ್ಯ ಮಾಡಿ ಅವ್ರನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ಇತ್ತು ಅಂತ ಕಾಣಿಸುತ್ತೆ. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಈ ಒಂದು ಪ್ಲಾನ್ ಮಾಡಿ ಅವ್ರಿಗೆ ಇದ್ದಿದ್ದು ಒಂದು ಮೀಸೆನ ಎಲ್ಲ ಇಲ್ಲಿ ಕಟ್ ಮಾಡಿಬಿಟ್ರು. ಆದರೆ ಇಲ್ಲಿ ಅವ್ರಿಗೂ ಸಿಗ್ಬೋದಿತ್ತು, ಅವರು ಕೂಡ ಮೋಸ್ಟ್ ಡಿಸರ್ವಿಂಗ್ ಅಂತಾನೆ ಅನ್ನಿಸ್ತು. ಆದರೆ ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಟ ಚೆನ್ನಾಗಿ ಆಡಿದ್ದಾರೆ, ಬಟ್ ಆದರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಡಬೇಕು ಅಂತಂದ್ಬಿಟ್ಟು ಅನ್ನಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಇಲ್ಲಿ ರಕ್ಷಿತ್ ಅವರು ಕೊಟ್ಟಿದ್ರೆ ತುಂಬಾನೇ ಖುಷಿ ಆಗ್ತದೆ, ಯಾಕಂದ್ರೆ ಅಷ್ಟೊಂದು ಹಾಡಿ ಹೊಗಳಿದ್ರು, ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅಂತ ಕೂಡ ಎಲ್ಲ ಹೇಳಿದ್ರು. ಆದರೆ ಕೊಡಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ಲಿಲ್ಲ ಅಂತ ಹೇಳಿದ್ರು. ನೋಡೋಣ ಇಲ್ಲಿ ಮುಂದಿನ ವಾರ ಯಾರಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಈಗ ಒಂದು ಹೊಸದೇನಪ್ಪ ಇಲ್ಲಿ ಕಿಚ್ಚ ಸುದೀಪ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ, ಈಗ ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅವ್ರಿಗೆ ಗಿಫ್ಟ್ ಕೂಡ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ ನಟ ಅವ್ರಿಗೆ ಒಂದು ಗಿಫ್ಟ್ ಕೂಡ ಇಲ್ಲಿ ಸಿಕ್ತು, ಒಂದು ಟೀ ಶರ್ಟ್, ಒಂದು ಇಲ್ಲಿ ಮಗ್ಗು, ಕಾಫಿ ಕುಡಿಯೋ ಮಗ್ ಸಿಕ್ತು, ಮತ್ತೆ ಇಲ್ಲಿ ಸ್ವಲ್ಪ ಬಿಸ್ಕೆಟ್ ಎಲ್ಲ ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ. ನೋಡೋಣ ನೆಕ್ಸ್ಟ್ ವೀಕ್ ಇಲ್ಲಿ ಯಾರು ತಗೊಂತಾರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಂತ ಅಂದ್ಬಿಟ್ಟು ಕಾದು ನೋಡ್ಬೇಕಿದೆ. ಇವತ್ತಿನ ಎಪಿಸೋಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪಾ ಅಂತಂದ್ರೆ, ಪ್ರತಿ ವಾರ ಕೂಡ ಇಲ್ಲಿ ಬಂದಾಗ ಅವ್ರು ಏನೇನು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದೇ ರೀತಿ ಬಿಗ್ ಬಾಸ್ ಸ್ಪರ್ಧಿಗಳು ಅವರವರಲ್ಲಿ ಸ್ವಲ್ಪ ಈಗ ಜಗಳಗಳಿದೆ, ಮತ್ತೆ ಇಲ್ಲಿ ಅವ್ರನ್ನ ಇಲ್ಲಿ ಎದ್ದೋಳ್ಸೋದು ಒಂದು ಇದೆ. ಆಲ್ಮೋಸ್ಟ್ ನೀವೇನ್ ತಪ್ಪು ಮಾಡ್ತಾ ಇದ್ದೀರಾ, ಏನ್ ಸರಿ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅವ್ರವರೇ ಹೇಳಿದ್ರು. ಒಂದು ಮಡಕಿ ಹೊಡೆಯೋ ಟಾಸ್ಕ್ ಕೊಟ್ಟಿದ್ರಲ್ಲ, ತುಂಬಾನೇ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಕೂಡ ಹಾನೆಸ್ಟ್ ಆಗಿ ಇಲ್ಲಿ ಹೇಳಿದ್ರು. ಏನಕ್ಕೆ ಅಂತಂದ್ರೆ, ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ಕೂಡ ಇಲ್ಲಿ ಈಚೆ ಕಕ್ಕಿದ್ರು ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರು, ಧ್ರುವ ಅಂತವರು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರು ಮಾತಾಡ್ತಾ ಇರೋದು ಸರಿ ಇಲ್ಲ ಅಶ್ವಿನಿ ಗೌಡ ಅವರು. ಅದಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿ ಹೇಳಿದಾರಪ್ಪ ಅಂತಂದ್ರೆ, ಕಾವ್ಯ ಅವರು ಮಕ್ಕದ ಮೇಲೆ ಹೊಡೆದಂಗೆ ಡೈರೆಕ್ಟ್ ಆಗಿ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ಜಾನ್ವಿ ಅವರು ಕೂಡ ಇಲ್ಲಿ ರಿಷಾ ಗೌಡ ಅವ್ರಿಗೆ ಹೇಳಿದ್ರು. ಆಲ್ಮೋಸ್ಟ್ ಇದು ಎಕ್ಸ್ಪೆಕ್ಟೆಡ್, ಯಾಕಂದ್ರೆ ನೆನ್ನೆ ತರ ಇಲ್ಲಿ ಜಗಳ ಆಗಿತ್ತು. ಇಲ್ಲಿ ಬೇಡದೇ ಇರೋ ಮಾತನ್ನ ಇಲ್ಲಿ ಜಾನ್ವಿ ಅವರು ಹೇಳಿದ್ರು. ಅಂದ್ರೆ ಸ್ವಲ್ಪನೇ ನಾಲ್ಗೇನ ಹರಿ ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಪರ್ಸನಲಿ ನನಗನ್ನಿಸ್ತು. ಇಲ್ಲಿ ರಿಷಾ ಅವ್ರು ಕೂಡ ಅದಕ್ಕೆ ಸೇಮ್ ಜಾನ್ವಿ ಅವರಿಗೆ ಅದೇ ರೀತಿ ಇಲ್ಲಿ ಮಾತಾಡಿದ್ರು. ಇವತ್ತಿನ ಎಪಿಸೋಡಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರೆ, ಇಲ್ಲಿ ರಘು ಅವರು ಅಶ್ವಿನಿ ಗೌಡ ಹತ್ರ ಮಾತಾಡ್ತಾರೆ. ಇಲ್ಲಿ ರಿಯಲ್ ಅಶ್ವಿನಿ ಗೌಡನ ಇಲ್ಲಿ ಹೊರಗಡೆ ತರಬೇಕು ಅಂತಂದ್ಬಿಟ್ಟು ಅನ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಹೇಳಿದ್ರು. ಅದೇನು ರಿಯಲ್ ಅಶ್ವಿನಿ ಗೌಡ ಇದ್ದಾರೆ, ಅವ್ರು ಏನು ನೋಡಿದಾರೋ ಗೊತ್ತಿಲ್ಲ. ಆದರೆ ಪರ್ಸನಲ್ ಆಗಿ ಇಲ್ಲಿ ಅವರಿಬ್ರು ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ಬಾತ್ರೂಮ್ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಥ್ಯಾಂಕ್ಸ್ ಅಂತ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ನೋಡೋಣ ರಿಯಲ್ ಅಶ್ವಿನಿ ಗೌಡನ ಇವರು ಹೇಗೆ ಹೊರಗಡೆ ತರ್ತಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಅವ್ರು ಮುಖವಾಡ ಹಾಕೊಂಡು ಬದುಕ್ತಿದಾರ ಅದೇ ರೀತಿ ಅನ್ಸುತ್ತೆ. ಯಾಕಂತಂದ್ರೆ ರಿಯಲ್ ಅಶ್ವಿನಿ ಗೌಡನ ನೋಡಿರೋದೇ ಬೇರೆ, ಇಲ್ಲಿ ಇರೋದೇ ಬೇರೆ ಅಂತ ಅಂದ್ರು. ಆದರೆ ಕೆಲವೊಬ್ರು ಬಿಗ್ ಬಾಸ್ ಮನೆಗೆ ಹೋದಾಗ ಇಲ್ಲಿ ಚೇಂಜ್ ಆಗೇ ಆಗ್ತಾರೆ, ಆಗಲೇಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಅವರೊಂದು ಆಟ ಏನಿದೆ, ಕೆಲವೊಬ್ರು ಅವರು ಹಾಗೆ ಆಡ್ತಾರೆ. ಎಕ್ಸಾಂಪಲ್ ತಗೊಳ್ಳೋದಾರೆ ಹನುಮಂತ ಅವರು, ಅವ್ರು ಹೊರಗಡೆ ಹೇಗಿದ್ರು ಒಳಗಡೆನೂ ಕೂಡ ಅದೇ ರೀತಿ ಇದ್ದಾರೆ. ಗಿಲ್ಲಿ ನಟ ಅವರು ಹೊರಗಡೆ ಹೇಗಿದ್ರು ಒಳಗಡೆ ಕೂಡ ಅದೇ ಇದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಗೌಡರು ಆ ರೀತಿ ಇಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಏನಕ್ಕೆಂದ್ರೆ ರಘು ಅವರು ಇಲ್ಲಿ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ಅಶ್ವಿನಿ ಗೌಡರು ಕೂಡ ಅದಕ್ಕೆ ಹೌದಾ ಸರಿ ಓಕೆ ಅಂತ ಅಂದ್ಬಿಟ್ಟು ಅಂದ್ರು. ಆದರೆ ನಿನ್ನೆ ಒಂದು ವಿಚಾರನ ಎಲ್ಲರೂ ಕೂಡ ಇಲ್ಲಿ ಡಿಸ್ಕಷನ್ ಮಾಡಿದ್ರು. ರಿಷಾ ಗೌಡ ಅವರು ಮತ್ತಿಲ್ಲಿ ಜಾನ್ವಿಯವ್ರ ಹತ್ರ ಬಂದು ಜಾನ್ವಿಯವ್ರು ಏನು ಮಾತಾಡಿದ್ರು, ಇಲ್ಲಿನ ಅಶ್ವಿನಿ ಗೌಡ ಹತ್ರ ಡಿಸ್ಕಷನ್ ಮಾಡ್ತಾರೆ. ಯಾಕಂದ್ರೆ ನಾನು ಆ ರೀತಿ ನಡ್ಕೊಳ್ಳಿಲ್ಲ, ಮುಜುಗರ ಆಗೋವಂಥದ್ದು ಏನೂ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್
ಎಪಿಸೋಡು ಓಕೆ ಅಂತ ಅನಿಸ್ತು. ಫನ್ ಕೂಡ ಇಲ್ಲಿ ಇತ್ತು. ಯಾರ್ಯಾರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡಬೇಕಿತ್ತು, ಇಲ್ಲಿ ಎಚ್ಚರಿಕೆ ಗಂಟೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಇದರಿಂದ ಹೊರಗಡೆ ಬರಬೇಕಾಗಿರೋದು ಯಾರಪ್ಪ ಅಂತಂದರೆ ಸ್ಪಂದನಾ ಸೋಮಣ್ಣವರು. ಆಲ್ಮೋಸ್ಟ್ ನೀವು ಅವ್ರ ಒಂದು ವಿಟಿಗಳನ್ನ ಇಲ್ಲಿ ಪ್ಲೇ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಮತ್ತು ಇಲ್ಲಿ ಪ್ರೋಮೋಗಳು ಬಿಟ್ಟಾಗ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಹೆಚ್ಚಿಗೆ ಇಲ್ಲಿ ಪ್ರೋಮೋದಲ್ಲಿ ಕಾಣಿಸ್ಕೊಳ್ಳೋದು ಯಾರಪ್ಪ ಅಂತಂದರೆ ಅಶ್ವಿನಿ ಗೌಡ ಅವರೇ ಹೈಲೈಟ್ ಆಗಿ ಕಾಣಿಸ್ಕೊಂತಾರೆ. ಮತ್ತು ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಅಷ್ಟೇ ಹೈಲೈಟ್ ಆಗಿ ಕಾಣಿಸ್ಕೊಂತಾರೆ. ಇವಾಗ ಕಾವ್ಯ ಅವ್ರದ್ದು ಕೂಡ ಇಲ್ಲಿ ಬಂದಿದೆ, ಮತ್ತು ಧ್ರುವಂತ್ ಅವರು ಕೂಡ ಇದಕ್ಕೆ ಆ್ಯಡ್ ಆಗಿದ್ದಾರೆ. ಒಂದು ಪ್ಲಸ್ಸೋ ಮೈನಸ್ಸೋ ಒಟ್ಟಿನಲ್ಲಿ ಇವ್ರುಗಳ್ದು ಒಂದು ಪ್ರೋಮೋ ಏನು ಬಿಡ್ತಾರೆ ಸ್ವಲ್ಪ ಇಲ್ಲಿ ಜಾಸ್ತಿ ಅವರೇ ಹೈಲೈಟ್ ಆಗಿ ಕಾಣಿಸ್ತಿದೆ. ಮಿಕ್ಕಿರೋ ಸ್ಪರ್ಧಿಗಳು ಯಾರು ಕೂಡ ಅಷ್ಟೊಂದು ಹೈಲೈಟ್ ಆಗಿ ಕಾಣಿಸ್ತಾನೆ ಇಲ್ಲ. ಎಕ್ಸಾಂಪಲ್ ತಗೊಳ್ಳೋದಾದರೆ ಚಂದ್ರಪ್ರಭು ಅವ್ರು ಇರ್ಬೋದು, ಮತ್ತಿಲ್ಲಿ ಅಭಿ ಅವ್ರದ್ದು ಇರ್ಬೋದು, ಅಭಿಷೇಕ್ ಅವ್ರದ್ದು ಇರ್ಬೋದು, ಮತ್ತಿಲ್ಲಿ ಧನುಷ್ ಗೌಡ ಅವ್ರದ್ದು ಇರ್ಬೋದು, ಮತ್ತು ಅಭಿಷೇಕ್ ಅವ್ರು ಇರ್ಬೋದು. ಆಲ್ಮೋಸ್ಟ್ ಇವ್ರುಗಳ್ದು ಇಲ್ಲಿ ವಿಟಿಗಳೇ ಇಲ್ಲಿ ಕಾಣಿಸ್ತಾರೆ, ಹೈಲೈಟ್ ಆಗಿ ಕಾಣಿಸ್ತಾ ಇರೋದು. ಜಾನ್ವಿ ಅವರು ಇಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾರೆ. ಸ್ಪಂದನಾ ಸೋಮಣ್ಣ ಅವರಂತೂ ಇಲ್ಲಿ ಮೂಳೆ ಗುಂಪು ಆಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಅವರು ಏನೊಂದು ಕಂಟೆಂಟ್ ಕೊಡೋದ್ರಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ ಅನ್ನೋ ಗೊತ್ತಿಲ್ಲ. ಆದರೆ ನೋಡೋಣ, ಇವಾಗ ಅವ್ರಿಗೊಂದು ಫ್ರ್ಯಾಂಕ್ ಎಲಿಮಿನೇಷನ್ ಏನು ಮಾಡಿದ್ರೋ ಇದರಿಂದ ಸಿಕ್ಕಾಪಟ್ಟೆ ಒಳ್ಳೇದು ಆಗೇ ಆಗುತ್ತೆ. ಈ ಒಂದು ಫ್ರ್ಯಾಂಕ್ ಎಲಿಮಿನೇಷನಿಂದ ಅವರು ಬುದ್ಧಿ ಕಲ್ತ್ಕೋಬೇಕಾಗಿದೆ. ನೆಕ್ಸ್ಟ್ ಕೂಡ ನಾವು ಇದೇ ರೀತಿ ಮಾಡ್ತೀವಿ ಅಂತ ಅಂದರೆ, ಯಾಕಂದರೆ ಕಣ್ಣಲ್ಲಿ ಕೂಡ ಇಲ್ಲಿ ನೀರು ಹಾಕ್ತಿದ್ರು. ಅದರಲ್ಲೂ ಇಲ್ಲಿ ಸೂರಜ್ ಅವ್ರು ಬಂದುಬಿಟ್ಟು ಮತ್ತೆ ರಾಶಿಕಾ ಅವ್ರ ಹಿಂದೆನೇ ಬಿದ್ದರು. ಆಲ್ಮೋಸ್ಟ್ ಇದು ಅವ್ರಿಗೆ ಮುಳು ಆಗುತ್ತೆ. ಮುಂದಿನ ದಿವಸಗಳಲ್ಲಿ ಒಂದು ಎಚ್ಚರಿಕೆಯ ಗಂಟೆ ಏನು ಕೊಟ್ಟಿದ್ದಾರೆ ಇದನ್ನು ಅವರು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಸ್ಪಂದನ ಅವರಂತೂ ಇಲ್ಲಿ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಅವರು ಬೇಗನೆ ಹೊರಗೆ ಬರಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ಮತ್ತು ಇಲ್ಲಿ ಮಲ್ಲಮ್ಮ ಅವ್ರ ಬಗ್ಗೆ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು. ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ಸ್ಪರ್ಧಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಮಲ್ಲಮ್ಮ ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಇವರು ದೊಡ್ಡವರಿದ್ದಾರೆ ಹೌದು, ಬಟ್ ಆಟ ಆಡ್ಬೇಕಾದ್ರೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಇಲ್ಲಿ ನೋಡಬೇಕು. ಅದನ್ನೇ ಇಲ್ಲಿ ಒಂದು ಎಚ್ಚರಿಕೆಯ ಗಂಟೆ. ಯಾಕಂತಂದರೆ ಫಸ್ಟಿಗೆ ಇಲ್ಲಿ ಬಿಗ್ ಬಾಸ್ಗೆ ಹೋಗಿದ ತಕ್ಷಣ ಇಲ್ಲಿ ಮಲ್ಲಮ್ಮ ಅವ್ರು ಎಂಟ್ರಿ ಕೊಡ್ತಾ ಇದ್ದಾರೆ ಅಂದಿದ ತಕ್ಷಣ ಒಂದು ಸಕ್ಕತ್ತಾಗಿದೆಯಪ್ಪ, ಈ ಏಜಲ್ಲೂ ಕೂಡ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ, ಹೆಂಗೆ ಆಡ್ತಾರೆ ನೋಡಬೇಕು ಅಂತ ಅಂದ್ಬಿಟ್ಟು ಸಖತ್ತಿಲ್ಲಿ ಸೌಂಡ್ ಮಾಡಿದ್ರು. ಬರ್ತಾ ಏನಾಯಿತು ಅಂತಂದರೆ ಎಲ್ರಿಗೂ ಇಲ್ಲಿ ಆಲ್ಮೋಸ್ಟ್ ಅನ್ನಿಸ್ತದೆ ಇಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಮಲ್ಲಮ್ಮ ಅವರು ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಹುಡುಕೋ ರೀತಿ ಆಗಿಬಿಟ್ಟಿದೆ. ಅದನ್ನೇ ಇಲ್ಲಿ ಹೇಳಿದ್ದು. ನೆಕ್ಸ್ಟ್ ಇಲ್ಲಿ ನೀವೇನಾದರೂ ಇದೇ ರೀತಿ ಆಡ್ತಾ ಇದ್ರೆ ನಿಮ್ಮನ್ನು ಕೂಡ ಬಿಗ್ ಬಾಸ್ ಮನೆಯಿಂದ ಎಲ್ಲರೂ ಕೂಡ ಅವ್ರಿಗೇನು ಆಡಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಇವಾಗಿರೋ ಕಂಟೆಸ್ಟೆಂಟ್ಗಳ ಈಚೆ ಹಾಕ್ಬಿಡ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಆಟ ಆಡಿ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಮಲ್ಲಮ್ಮವ್ರಿಗೂ ಕೂಡ ಇಲ್ಲಿ ಕಿವಿ ಮಾತನ್ನ ಹೇಳಿದ್ರು. ಮತ್ತೆ ಇಲ್ಲಿ ರೇಸ್ನಲ್ಲಿ ಯಾರು ಮುಂದೆ ಇದ್ದಾರೆ ಅಂತ ಕೇಳಿದ್ರೆ ಬಿಗ್ ಬಾಸ್ ಸ್ಪರ್ಧಿಗಳೇ ಅವರ ಒಂದು ಒಪಿನಿಯನ್ ಹೇಳಿದ್ರು. ಆಲ್ಮೋಸ್ಟ್ ನೋಡ್ರಿ ಎಲ್ಲರೂ ಕೂಡ ಇಲ್ಲಿ ಹೇಳಿದ್ದಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವ್ರು ಹೇಳಿದ್ರು. ಆದರೆ ಎಲ್ಲರೂ ಕೂಡ ಅವ್ರ ಹತ್ರ ಜಗಳ ಆಡ್ತಾರೆ. ಆದರೆ ಇಲ್ಲಿ ರೇಸಲ್ಲಿ ಯಾರು ಮುಂದೆ ಇದ್ದಾರೆ ಅಂತ ಕೇಳಿದ್ರೆ ಅವ್ರ ಹೆಸರೇ ತಗೊಂಡ್ರು. ಮತ್ತು ಇಲ್ಲಿ ಇವ್ರದ್ದು ಗಿಲ್ಲಿ ನಟ ಅವ್ರದ್ದು ತಗೊಂಡ್ರು. ಆಲ್ಮೋಸ್ಟ್ ರಕ್ಷಿತ್ ಅವ್ರು ಹೇಳಿದ್ ಮಾತ್ರ ತುಂಬಾನೇ ಇಷ್ಟ ಆಯಿತು. ಎಲ್ಲರೂ ಕೂಡ ಬೇರೆಯವ್ರ ಹೆಸರನ್ನ ಹೇಳಿದ್ರು. ಆದರೆ ರಕ್ಷಿತ್ ಅವ್ರು ಮಾತ್ರ ಇಲ್ಲ ನಾನು ಕೂಡ ರೇಸಲ್ಲಿ ಇದ್ದೀನಿ ಅಂತಂದ್ಬಿಟ್ಟು ಹೇಳ್ಕೊಂಡ್ರು. ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಕಾನ್ಫಿಡೆಂಟ್ ಇರಬೇಕು. ಏನಕ್ಕೆ ಅಂತಂದ್ರೆ ಇಲ್ಲಿ ನಮ್ಮ ಒಂದು ಒಪಿನಿಯನ್ನ ಹೇಳ್ಕೊಳ್ಳೋಕೆ ಯಾಕೆ ಮುಜುಗರ ಪಟ್ಕೋಬೇಕು, ಯಾಕೆ ಹಿಂದೆ ಸರಿಬೇಕು, ಬೇರೆಯವ್ರ ಹೆಸರೇ ಇಲ್ಲಿ ಹೇಳಬೇಕು ಅಂತಂದ್ಬಿಟ್ಟು ಏನು ಹೇಳಿಲ್ವಲ್ಲ, ನಿಮ್ಮನ್ನ ಹೊರತುಪಡಿಸಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿಲ್ಲ. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ನಾನೇ ರೇಸಲ್ಲಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಿಲ್ಲ. ಅಷ್ಟೊಂದು ಬುದ್ಧಿ ಇದೆ. ಎಲ್ಲರ ಹತ್ರ ಕೂಡ ಇಲ್ಲಿ ಜಗಳ ಆಡ್ತಾರೆ. ಕಂಟೆಂಟು ಅಂತಂದ್ಬಿಟ್ಟು ಹೇಳ್ತಾರೆ. ಅವ್ರ ಹೆಸರನ್ನ ಕೊನೆಗೆ ಅವರೇ ಹೇಳ್ಕೊಳ್ಳಿಲ್ಲ. ರಕ್ಷಿತ್ ಅವ್ರು ಮಾತ್ರ ಇಲ್ಲಿ ಅವ್ರ ಹೆಸರನ್ನ ಅವ್ರಿಲ್ಲಿ ಹೇಳ್ಕೊಂತಾರೆ. ಮತ್ತೆ ಇಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಒಂದು ಹೈಲೈಟ್ ಸೀನು ಮತ್ತೆ ಕಾಮಿಡಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಕಾವು ಅಂತಂದ್ಬಿಟ್ಟು ಇವಾಗ ಗಿಲ್ಲಿ ನಟ ಅವ್ರು ಏನು ಹೇಳ್ತಾರೋ ಕೆಂಪೇಗೌಡ ಲುಕ್ ಏನಾದರೂ ಬೇಕಿದ್ದಿದ್ರೆ ನಾನೇ ಇದನ್ನಲ್ಲ ಕಾವ್ಯ ಅವರೇ ಅಂತಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಫನ್ ಆಗಿತ್ತು. ಇದನ್ನೇನಾದರೂ ಇಲ್ಲಿ ಪ್ರಿಯಾ ಅವ್ರು ಕೇಳಿಸ್ಕೊಂಡಿದ್ರೆ ಮನೆಗೆ ಹೋದ್ಮೇಲೆ ಕಿಚ್ಚ ಸುದೀಪ್ ಅವ್ರಿಗೂ ಕ್ಲಾಸ್ ತಗೊಂಡಿರ್ತಾರೆ, ಏನು ಕಾವು ಬೇಕಾ ನಿಮಗೆ ಅಂತಂದ್ಬಿಟ್ಟು. ಆದರೆ ಅವ್ರು ಮಾಡಿದ ಫನ್ನಾಗೇನೆ ಇಲ್ಲಿ ಫನ್ ಥರನೇ ತಗೋಬೇಕು. ಆದರೆ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳ್ತಾರೆ, ಇಲ್ಲಿ ಕಾವ್ಯ ಅವ್ರು ಹೇಳಿದ ತಕ್ಷಣ ಇಲ್ಲಿ ನಾನು ರಾಖಿ ಕಟ್ಟಿದ್ದೀನಿ ಅದನ್ನ ನೋಡಿದ್ದೀರಲ್ವಾ ಅಂತಂದ್ಬಿಟ್ಟು ಕೇಳಿದಾಗ ಇಲ್ಲ ನೀವು ನೋಡಿರ್ತೀರಾ ಅಂತ ಹೇಳಿದಾಗ ಇಲ್ಲಿ ಅವರು ಕಿತ್ತೆಸ್ಬಿಟ್ರಲ್ಲ ನೀವು ಕಟ್ಟಿದ ತಕ್ಷಣನೇ ಅಂತಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾರೆ. ಆ ಕ್ಷಣದನೇ ಇಲ್ಲಿ ಅವ್ರು ಹೇಳ್ತಾರೆ ದಾರ ಕಟ್ಟಿದ್ದು ಅಷ್ಟೇ ಅಣ್ಣ, ರಾಖಿ ಏನು ಕಟ್ಟಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಇಲ್ಲಿ ಹೇಳ್ತಾರೆ ನಾನು ಕೂಡ ದಾರ ಕಟ್ಬಿಟ್ಟು ಅದನ್ನ ತಾಳಿ ಅಂತಂದ್ಬಿಟ್ಟು ಹೇಳೋಕ್ಕಾಗತ್ತಾ ಅಂತ ಹೇಳ್ತಾರೆ. ನೋಡಿ ಏನು ಪಂಚ್ ಡೈಲಾಗು ಆನ್ ದ ಸ್ಪಾಟಲ್ಲೇ ಇಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಗಿಲ್ಲಿಯವ್ರಿಗೆ ಸಿಕ್ಕಾಪಟ್ಟೆ ಒಂದು ಕಾಮಿಡಿ ಸೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅದರಿಂದ ಎಲ್ಲರೂ ಕೂಡ ಇಲ್ಲಿ ಎಲ್ರಿಗೂ ಮನೋರಂಜನೆ ಸಿಗ್ತದೆ. ಬಿಗ್ ಬಾಸ್ ಮನೆಯೊಳಗಡೆ ಇರ್ಬೋದು, ಮತ್ತು ಇಲ್ಲಿ ಅಭಿಮಾನಿಗಳು ನೋಡ್ತಿರೋರು ಇರ್ಬೋದು, ಬಿಗ್ ಬಾಸ್ ರಿಯಾಲಿಟಿ ಶೋನ ನೋಡ್ತಿರೋ ಇರ್ಬೋದು, ಎಲ್ರಿಗೂ ಕೂಡ ಇಲ್ಲಿ ಎಂಟರ್ಟೈನ್ಮೆಂಟ್ ಅಂತೂ ಮಸ್ತಾಗಿ ಸಿಗ್ತದೆ. ಎಲ್ಲರೂ ಕೂಡ ಇಲ್ಲಿ ಪ್ರತಿ ಶನಿವಾರ ಭಾನುವಾರ ಕಾಯ್ಕೊಂಡು ಕೂತಿರ್ತಾರೆ. ಇಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಒಂದು ಕ್ಲಾಸ್ ತಗೊಂತಾರೆ, ಮತ್ತು ಇಲ್ಲಿ ಶನಿವಾರ ಭಾನುವಾರ ಎಪಿಸೋಡಲ್ಲಿ ಯಾರ್ಯಾರು ಯಾವ ರೀತಿ ಫನ್ ಇರುತ್ತೆ ಅಂತಂದ್ಬಿಟ್ಟು. ಒಟ್ಟಲ್ಲಿ ಇಲ್ಲಿ ಗಿಲ್ಲಿ ನಟ ಅವರಂತೂ ಕಾವ್ಯ ಅವ್ರ ಹಿಂದೆ ಬಿದ್ದಿದ್ದಾರೆ. ಬಟ್ ಆದರೆ ಇದು ಕಚ್ಕೊಳ್ಳುತ್ತಾ ಇಲ್ಲ ಅಂತಂದರೆ ಅರ್ಧಕ್ಕೆ ಸ್ಟಾಪ್ ಆಗುತ್ತಾ ಅಂತ ಇಲ್ಲಿ ನೋಡಬೇಕು. ಆದರೆ ಅವ್ರು ಏನಾದರೂ ಇಲ್ಲಿ ಫನ್ಗೋಸ್ಕರ ಮಾಡ್ತಿದ್ರೆ ಅದು ಫನ್ ರೀತಿಲೇ ಇಲ್ಲಿ ಹೋಗುತ್ತೆ. ಯಾಕಂದರೆ ಎಷ್ಟೋ ಬಿಗ್ ಬಾಸ್ ಶೋಗಳನ್ನ ನೀವು ನೋಡ್ಕೊಂಬಂದರೆ ಹಿಂದಿನ ಸೀಸನ್ಗಳು ಕೆಲವೊಬ್ಬರು ಹೊರಗಡೆ ಬಂದ ಮೇಲೆ ಬೇರೆ ರೀತಿ ಮಾತಾಡ್ತಾರೆ.
ಎಕ್ಸಾಂಪಲ್ ತಗೊಳ್ಳೋದಾದ್ರೆ ತ್ರಿವಿಕ್ರಮ್ ಅವರು, ಭವ್ಯ ಅವರು ನೋಡ್ಬೋದು. ಮತ್ತು ಇಲ್ಲಿ ಹಾನೆಸ್ಟ್ ಆಗಿ ಇದ್ದಿದ್ದವರು ಕೂಡ ಇಲ್ಲಿ ಇದ್ದಾರೆ. ತ್ರಿವಿಕ್ರಮ್ ಅವರು ಎಷ್ಟೇ ಮಾತಾಡ್ಸಿದ್ರು ಕೂಡ ಇಲ್ಲಿ ಮೋಕ್ಷಿತ್ ಅವರು ಮಾತಾಡ್ತಾ ಇರಲಿಲ್ಲ. ಆಮೇಲೆ ಗೋಮುಖ ವ್ಯಾಘ್ರ ಅದು ಇದು ಅಂತ ಅಂದ್ರು. ಬಟ್ ಹೊರಗಡೆ ಬಂದ ಮೇಲೆ ಏನೊಂದು ಕಂಟೆಂಟ್ ಕೊಡಬೇಕಿತ್ತು, ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಅವರು ಆ ರೀತಿ ಕಂಟೆಂಟ್ ಕೊಡ್ತಾರೆ ಅಷ್ಟೇ. ಆದರೆ ಯಾರು ಕೂಡ ಇಲ್ಲಿ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಾರ್ದು. ಮಡಿಕೆ ಹೊಡೆಯೋ ಟಾಸ್ಕ್ ಏನು ಕೊಟ್ಟರು ತುಂಬಾನೇ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಕೂಡ ಇಲ್ಲಿ ಜೆನ್ಯೂನ್ ಆದ ರೀಸನ್ನೇ ಕೊಟ್ಟರು. ಅದರಲ್ಲೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ಧ್ರುವಂತ್ ಅವ್ರ ಹೆಸರು ತಗೊಂಡ್ರು. ಯಾಕಂದ್ರೆ ಅವರು ಪರ್ಸನಲ್ ಆಗಿ ಇಲ್ಲಿ ಒಂದೇ ಸೀರಿಯಲ್ಲೇ ಆಕ್ಟ್ ಮಾಡಿದ್ದಾರೆ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವ್ರು ಏನಿದಾರೋ ಆ ರೀತಿಯಾಗಿ ಇಲ್ಲ. ಅವರು ಒಂದು ಹಳೆ ಆಟ ಏನಿತ್ತು ಆ ಆಟಕ್ಕೆ ಇರಲಿ ಅವರು ವಾಪಸ್ ಬರಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾಕಂತಂದ್ರೆ ಅವರಿಬ್ರು ಜೊತೆಲಿ ಆಕ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಶ್ವಿನಿ ಗೌಡ ಅವರು ನಾನೇನೋ ಅನ್ಕೊಂಡಿದ್ದೆ ಕಾವ್ಯ ಅವ್ರ ಹೆಸರು ತಗೊಂತಾರೆ ಅಂತ ಅಂದ್ಬಿಟ್ಟು, ಆದ್ರೆ ಫಸ್ಟಿಗೆ ಇಲ್ಲಿ ಬಂದಿದ್ದೆ ಅಶ್ವಿನಿ ಗೌಡ ಅವರು, ಆ ನಂತರ ಬಂದಿದ್ದು ಕಾವ್ಯ ಅವರಲ್ವಾ. ಅದಕ್ಕೋಸ್ಕರ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಬೇರೆ ಆಪ್ಷನ್ ಇರಲಿಲ್ಲ. ಅದಕ್ಕೆ ಫಸ್ಟ್ ಧ್ರುವಂತ್ ಅವ್ರ ಹೆಸರು ತಗೊಂಡ್ರು. ಆ ನಂತರ ಇಲ್ಲಿ ಜಾನ್ವಿ ಅವ್ರು ಬಂದ್ರು, ರಿಷಾ ಅವ್ರ ಹೆಸರು ತಗೊಂಡ್ರು. ಆಲ್ಮೋಸ್ಟ್ ಪ್ರೋಮೋದಲ್ಲಿ ನೋಡಿರ್ತೀರಾ ಅವ್ರಿಬ್ಬರದ್ದು ಕಿತ್ತಾಟ ಇನ್ನೂ ಬೇರೆ ಲೆವೆಲ್ಗೆ ಹೋಗೇ ಹೋಗುತ್ತೆ. ಏನಕ್ಕೆ ಅಂತಂದ್ರೆ ಜಾನ್ವಿ ಅವರು ಕೂಡ ಇಲ್ಲಿ ಪರ್ಸನಲ್ ಆಗಿ ಸ್ವಲ್ಪ ಅಟ್ಯಾಕ್ ಮಾಡೋದು, ಬೇಡದೇ ಇರೋ ಮಾತುಗಳು ಸ್ವಲ್ಪ ಇಲ್ಲಿ ಓವರ್ ಅಂತ ಅನಿಸ್ತು. ಇಲ್ಲಿ ಏನೂ ಕೂಡ ಮುಜುಗರ ಇರಲಿಲ್ಲ ನನ್ನ ಪ್ರಕಾರ. ಯಾಕಂತಂದ್ರೆ ನೋಡೋರ್ ದೃಷ್ಟಿ ಚೆನ್ನಾಗಿದ್ರೆ ಎಲ್ಲ ಕೂಡ ಚೆನ್ನಾಗೇ ಇರುತ್ತೆ. ಬಟ್ ಜಾನ್ವಿ ಅವರಿಗೆ ನೋಡೋ ದೃಷ್ಟಿ ಸರಿ ಇರಲಿಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಚಂದ್ರಪ್ರಭಾ ಅವ್ರ ಮೇಲೆ ಮಲ್ಕೊಂಡ್ರು ತೊಡೆ ಮೇಲೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇದ್ರ ಬಗ್ಗೆ ಇಲ್ಲಿ ರಿಷಾ ಅವ್ರು ಕೂಡ ಇಲ್ಲಿ ಬೇಜಾರು ಮಾಡ್ಕೊಂಡ್ರು. ಅದಕ್ಕೆ ಇಲ್ಲಿ ಮಡಿಕೆ ಹೊಡೆಯೋ ಟಾಸ್ಕ್ ಅಲ್ಲಿ ಹೇಳಿದ್ದು ಯಾರ ಮನಸ್ಸಲ್ಲಿ ಏನಿದೆ ಅದನ್ನು ಡೈರೆಕ್ಟ್ ಆಗಿ ಹೇಳಿ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವ್ರು ಬಂದ್ಬಿಟ್ಟು ರಿಷಾ ಅವ್ರ ಹೆಸರು ತಗೊಂಡ್ರು. ಯಾಕಂದ್ರೆ ನಡವಳಿಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು ರಿಷಾ ಗೌಡ ಅವ್ರದ್ದು. ನೆಕ್ಸ್ಟ್ ಇಲ್ಲಿ ಕಾಕ್ರೋಚ್ ಸುದ್ದಿಯವ್ರು ಬರ್ತಾರೆ, ಧ್ರುವಂತ್ ಅವ್ರ ಹೆಸರು ತಗೊಂತಾರೆ. ಯಾಕಂತಂದ್ರೆ ಫಸ್ಟೇ ಇಲ್ಲಿ ಹೇಳ್ಬಿಟ್ಟಿದ್ರು ಅವರು, ಮಲ್ಲಮ್ಮವ್ರ ಸುತ್ತ ಇಲ್ಲಿ ತಿರುಗ್ತಾನೆ ಇರ್ತಾರೆ ಧ್ರುವಂತ್ ಅವರು ಅಂತ ಅಂದ್ಬಿಟ್ಟು 100% ಇವಾಗ ನಾಳೆಯಿಂದ ಯಾರ್ಯಾರು ಆಟ ಶುರು ಮಾಡ್ತಾರೋ ಇಲ್ಲಿ ಅಸಲಿ ಆಟ ಶುರು ಮಾಡ್ತಾರೆ. ಯಾಕಂದ್ರೆ ಈಗ ಮಡಿಕೆ ಇಟ್ಬಿಟ್ಟು ಏನು ತಲೆ ಒಡಿಸಿದ್ರು, ಇವಾಗ ಯಾರು ನಾನು ಆ ರೀತಿ ಇದನ್ನ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಜಗಳ ಆಡ್ತಾರೆ. ನೋಡೋಣ. ಫಸ್ಟ್ ಇಲ್ಲಿ ಧ್ರುವಂತ್ ಅವರು ಕಾಕ್ರೋಚ್ ಮೇಲೆ ಒಂದು ಕಣ್ಣಂತೂ ಇಟ್ಟಿರ್ತಾರೆ. ಕಳೆದ ವಾರಣೆಯಲ್ಲಿ ಧ್ರುವಂತ್ ಅವರು ಮಲ್ಲಮ್ಮ ಅವರು ಗಿಲ್ಲಿ ಅದರ ಹೊತ್ತ ಜಗಳ ಆಡಿದ್ರೆ ಬರೀ ಸುತ್ತಾನೆ ಅಂತ ಹೇಳಿದಕ್ಕೆ, ಆದ್ರೆ ಇಲ್ಲಿ ಬಕೆಟ್ ಗಿಕೆಟ್ ಅಂತ ಅಂದ್ಬಿಟ್ಟು ಕಾಕ್ರೋಚ್ ಅವ್ರು ಹೇಳಿದ್ದಾರೆ. ಫಸ್ಟೇ ಅವರೇ ಒಂದು ದೊಡ್ಡ ಬಕೆಟು. ಯಾಕಂದ್ರೆ ಇಲ್ಲಿ ಧ್ರುವಂತ್ ಅವ್ರು ಹೇಳಿದ್ರು ನೀವೇ ಫಸ್ಟ್ ಒಂದು ದೊಡ್ಡ ಬಕೆಟು ಅಂತ ಅಂದ್ಬಿಟ್ಟು. ನೋಡೋಣ. ನೆಕ್ಸ್ಟ್ ಇಲ್ಲಿ ಸ್ಪಂದನ ಅವ್ರು ಬಂದ್ಬಿಟ್ಟು ರಿಷಾ ಗೌಡ ಅವ್ರ ಹೆಸರು ತಗೊಂಡ್ರು. ಇಲ್ಲಿ ಮುಖವಾಡ ಹಾಕೊಂಡು ಬದುಕ್ತಿರೋದು ಅವರೇ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ರಿಷಾ ಗೌಡ ಅವ್ರು ಬಂದ್ಬಿಟ್ಟು ಇಲ್ಲಿ ಜಾನ್ವಿ ಅವ್ರ ಹೆಸರನ್ನ ತಗೊಂಡ್ರು. ರಾಶಿಕಾ ಅವ್ರು ಕೂಡ ಇಲ್ಲಿ ಧ್ರುವಂತ್ ಅವ್ರ ಹೆಸರನ್ನ ತಗೊಂಡ್ರು. ಎಲ್ಲರೂ ಕೂಡ ಇಲ್ಲಿ ಧ್ರುವಂತ್ ಅವ್ರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದ್ರೆ ಅವರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಅಂತಂದ್ಬಿಟ್ಟು ಹೇಳಿದ್ರು. ನೋಡೋಣ ಆ ಮುಖವಾಡನ ತೆಗಿತಾರ ಇಲ್ವಾ ಅಂತಂದ್ಬಿಟ್ಟು. ಕಾವ್ಯ ಅವರಂತೂ ಇಲ್ಲಿ ಅಶ್ವಿನಿ ಅವ್ರ ಬಗ್ಗೆ ಏನು ಹೇಳಿದ್ರು ಯಮ್ಮ ಅಂತಂದ್ಬಿಟ್ಟು ಮಾತಾಡಿದ್ರು. ಆಲ್ಮೋಸ್ಟ್ ಅವ್ರು ಮಾತಾಡಿದ್ದು ಕರೆಕ್ಟಾಗೇ ಇತ್ತು. ಇಲ್ಲಿ ನಾವು ಯಾರ ಹತ್ರ ಮಾತಾಡ್ತೀವಿ ಅಂತಂದ್ರೆ ಒಂದು ನಾವು ಅವ್ರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀವೋ ಅವರು ನಮ್ಗೆ ಅದೇ ರೀತಿ ರೆಸ್ಪೆಕ್ಟ್ ಕೊಡಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ಅಶ್ವಿನಿ ಗೌಡ ಅವರೇ ಯಾರಿಗೂ ಕೂಡ ರೆಸ್ಪೆಕ್ಟ್ ಕೊಡಲ್ಲ. ಆದರೆ ಇಲ್ಲಿ ಅವರೇ ಬಯಸ್ತಾರೆ ಅಂತ ಹೇಳಿದ್ರು. ಯಾಕಂದರೆ ಫ್ರೀ ಪ್ರಾಡಕ್ಟು ಅಂತ ಅಂದಿದ್ರು. ಮತ್ತು ಇಲ್ಲಿ ಬಕೆಟ್ ಹಿಡಿತೀಯ ಅಂತ ಕೂಡ ಇಲ್ಲಿ ಅಂದಿದ್ರು. ಇದನ್ನೇ ಇಲ್ಲಿ ಕಾವ್ಯ ಅವರು ಉದಾಹರಣೆಗೆ ತಗೊಂಡಿದ್ದು. ಇನ್ನು ಇಲ್ಲಿ ಧನುಷ್ ಅವ್ರು ಬಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಹೆಸರು ಹೇಳಿದ್ರು. ಆಲ್ಮೋಸ್ಟ್ ಅವ್ರು ಏನೊಂದು ತಪ್ಪು ಮಾಡ್ತಾರೆ ಅದನ್ನ ಇಲ್ಲಿ ಜೆನ್ಯೂನ್ ಆಗಿ ಇಲ್ಲಿ ಧನುಷ್ ಅವ್ರು ಕೂಡ ಹೇಳಿದ್ರು. ಅಭಿಷೇಕ್ ಅವ್ರು ಬಂದು ಕಾಕ್ರೋಚ್ ಸುದ್ದಿ ಅವ್ರ ಹೆಸರು ತಗೊಂಡ್ರು. ಯಾಕಂತಂದರೆ ಎಲ್ರಿಗೂ ಕೂಡ ಇಲ್ಲಿ ಅನ್ಸ್ಬಿಟ್ಟಿದೆ, ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು, ಅಶ್ವಿನಿ ಗೌಡ ಅವರು, ಜಾನ್ವಿ ಅವ್ರದ್ದು ಒಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟು ಆ ಗ್ರೂಪಿಂದ ಹೊರಗಡೆ ಬರಬೇಕು ಅಂತಂದ್ಬಿಟ್ಟು ಕೆಲವೊಬ್ಬರ ಒಪಿನಿಯನ್ ಇದೆ. ಅದಕ್ಕೆ ಇಲ್ಲಿ ಕಾಕ್ರೋಚ್ ಸುದ್ದಿ ಅವ್ರ ಹೆಸರು ತುಂಬ ಜನ ತಗೊಂಡಿದ್ದು. ಮತ್ತು ಇಲ್ಲಿ ಮಾಳು ಅವರು ಕೂಡ ಇಲ್ಲಿ ಕಾಕ್ರೋಚ್ ಸುದ್ದಿ ಅವ್ರ ಹೆಸರನ್ನ ತಗೊಂಡ್ರು. ಇಲ್ಲಿ ಮಾಳು ಅವರು ಕಾಕ್ರೋಚ್ ಸುದ್ದಿಗೆ ಏನೊಂದು ರೀಸನ್ ಕೊಟ್ಟರು ಅದು 100% ನಿಜ ಅನಿಸ್ತೇನೆ. ಯಾಕೆಂತಂದ್ರೆ ಊಸರು ಒಳ್ಳಿ ತರ ಆಡ್ತಾರೆ ಅವರು ಅಂತಂದ್ಬಿಟ್ಟು ಹೇಳಿದ್ರು. ಊಸರು ಒಳ್ಳಿ ಅಂದ್ರೆ ಎಲ್ರಿಗೂ ಕೂಡ ಗೊತ್ತಿದೆ, ಇಲ್ಲಿ ಬಣ್ಣನ ಬದಲಾಯಿಸ್ತಾ ಇರುತ್ತೆ ಆಗಾಗ. ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಕೂಡ ಇಲ್ಲಿ ಅಷ್ಟೇ. ಯಾಕಂದ್ರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ಪಂಚ್ ಡೈಲಾಗ್ ಹೇಳ್ತಾರಲ್ಲ ಅದನ್ನ ಎಲ್ಲಿಂದ ನಾವು ಬಾಯ್ಪಾಟ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದೇನು ಬಾಯ್ಪಾಟ್ ಮಾಡ್ಕೊಂಡ್ ಬಂದಿದ್ದಾರೋ ಅಥವಾ ಆನ್ ದ ಸ್ಪಾಟ್ ಅಲ್ಲಿ ಹೇಳ್ತಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ಮಾಳು ಅವ್ರಿಗೆ ಅನ್ಸಿದ್ದು ಅದು. ಆದ್ರೆ ಅದರಿಂದ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಕ್ರೋಚ್ ಸುದ್ದಿ ಅವ್ರಿಗೆ ಗೊತ್ತಾಗ್ತಲ್ಲ, ಇನ್ನೊಬ್ರಿಗೆ ನೋವಾಗುತ್ತೆ ಅದರಿಂದ ಅಂತಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ಕರೆಕ್ಟ್ ಆದ ರೀಸನ್ ಹೇಳಿದ್ರು. ಯಾಕಂದ್ರೆ ಅವ್ರು ಊಸರು ಒಳ್ಳಿ ತರ ಇಲ್ಲಿ ಆಡ್ತಾ ಇದಾರೆ. ಬೇರೆಯವ್ರಿಗೆ ನೋವಾದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರದ್ದೊಂದು ಪಂಚ್ ಡೈಲಾಗ್ ಏನಿದೆ ಆ ಒಂದು ಪಂಚ್ ಡೈಲಾಗ್ ಇಲ್ಲಿ ಉಳಿತಿದ್ರೆ. ಆಲ್ಮೋಸ್ಟ್ ನೋಡಿದಿರಾ ಇಲ್ಲಿ ಯಾವ್ಯಾವ ರೀತಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಮತ್ತೆ ಪದೇ ಅದೇ ಹೇಳ್ತಾರೆ. ಎಲ್ರಿಗೂ ಕೂಡ ಇಲ್ಲಿ ಇರಿಟೇಷನ್ ಆಗುತ್ತೆ, ಅದಕ್ಕೆ ಹೇಳಲ್ಲ. ಮಾಡೋರಂತೂ ಕರೆಕ್ಟಾಗಿ ಹೇಳಿದ್ರು. ಇಲ್ಲಿ ಉಸಿರುಗಳ್ಳಿ ತರ ಇಲ್ಲಿ ಬಣ್ಣ ಬದಲಾಯಿಸಿದ್ರೆ ಕಾಕ್ರೋಚ್ ಸುದ್ದಿಯವರು ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಕಾಕ್ರೋಚ್ ಸುದ್ದಿಯವ್ರ ಹೆಸರನ್ನೇ ತಗೊಂಡ್ರು, ಮಡಿಕೆ ಹೊಡೆದು ಹಾಕೋ ಹೆಸರಲ್ಲಿ. ಯಾಕಂತಂದ್ರೆ ಒಳ್ಳೆಯವರಾಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನಟಿಸ್ತಾ ಇದ್ದಾರೆ ಬೇರೆಯವ್ರ ಹತ್ರ. ಯಾಕಂದ್ರೆ ಒಳ್ಳೆಯವರಾಗಿರೋಕ್ಕೆ ಚಾನ್ಸೇ ಇಲ್ಲ. ಎಲ್ಲರೂ ಕೂಡ ನೋಡಿ ಕಾಕ್ರೋಚ್ ಸುದ್ದಿಯವ್ರ ಬಗ್ಗೆ ಏನು ಹೇಳಿದ್ರು ಅಂತಂದ್ರೆ ಎಲ್ಲರೂ ಕೂಡ ಕರೆಕ್ಟ್ ಆದ ರೀಸನ್ನೇ ಕೊಟ್ಟರು. ಇಲ್ಲಿ ಗಿಲ್ಲಿಯವರಂತೂ ಕೂಡ ಕರೆಕ್ಟ್ ಆದ ರೀಸನ್ನೇ. ಯಾಕಂತಂದ್ರೆ ಅವರು ಅಶ್ವಿನಿ ಗೌಡ ಅವ್ರ ಹತ್ರ ಒಳ್ಳೆಯವರಾಗಕ್ಕೆ ಹೋಗ್ತಾ ಇದ್ದಾರೆ. ಒಂದು ಸೇಫ್ ಝೋನ್ ಅಂತ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಆಡಿದ್ರೆ ನಾನು ಗೆದ್ದು ಬಿಡ್ತೀನಿ ಅಂತ ಅನ್ಕೊಂಡಿದ್ದಾರೆ. ಬಟ್ ಆದರೆ ಅದು ವರ್ಕೌಟ್ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಅವರು ಅರ್ಥ ಮಾಡ್ಕೋಬೇಕಿದೆ. ಎಸ್, ಸೊ ವೀಕ್ಷಕರೇ, ಫೈನಲಿ ಹೇಳ್ಬೇಕಂತಂದ್ರೆ ಇವತ್ತಿನ ಎಪಿಸೋಡ್ ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ಬೇಜಾರಾಗಿದ್ದೇನಪ್ಪ ಅಂತಂದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯಲ್ಲಿ ರಕ್ಷಿತ್ ಅವರಿಗೆ ಸಿಕ್ಲಿಲ್ಲ. ಮತ್ತೆ ಇಲ್ಲಿ ಪ್ರತಿಯೊಬ್ಬರು ಆಟನೂ ಕೂಡ ತುಂಬಾ ಚೆನ್ನಾಗಿದೆ. ಸ್ಪಂದನ ಅವರು ಸ್ವಲ್ಪ ಎಚ್ಚೆತ್ಕೋಬೇಕಿದೆ. ತುಂಬಾ ಚೆನ್ನಾಗಿ ಆಟ ಆಡಿದ್ರೆ ಅವರು ಮುಂದುವರಿಬಹುದು ಅಂತ ಅನ್ಸುತ್ತೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಲಿಲ್ಲ ಈ ಒಂದು ವಿಚಾರದ ಬಗ್ಗೆ ಮತ್ತೆ ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.